ನಮ್ಮ ಸ್ವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಮಹಿಳೆಯರು ಸಾಮಾಜಿಕ ಪಿಡುಗಿನ ವಿರುದ್ಧ ಹೋರಾಡಲು ಸಲಹೆ. ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟಲು ನಿರ್ಣಯ. ಐಎಎಸ್ ಅಧಿಕಾರಿ ಡಿಕೆ ರವಿ ಕುಟುಂಬಕ್ಕೆ ಒಕ್ಕಲಿಗರ ಸಂಘದಿಂದ ನೆರವು. ಅನಾರೋಗ್ಯಕ್ಕೆ ಒಳಗಾಗಿರುವ ರವಿ ತಾಯಿಗೆ ಸಹಾಯ ಹಸ್ತ. ಕೆಂಗೇರಿ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಭೇಟಿ. ಲಯನ್ಸ್ ಸಂಸ್ಥೆಯ ಪ್ರಾಂತೀಯ ಸಮ್ಮೇಳನ ಯಶಸ್ವಿ. ಸರ್ವರ ಸೇವೆಗೆ ಲಯನ್ಸ್ ಬದ್ಧ ಘೋಷಣೆ. ಎಸ್ಪಿ ಆದರ್ಶ್ ರವರ ಸಮಾಜಮುಖಿ ಕಾರ್ಯಕ್ಕೆ ಪ್ರಶಂಸೆ. ಯುಗಾದಿ ಹಬ್ಬದ ಹಿನ್ನೆಲೆ ಜಿಲ್ಲೆಯಾದ್ಯಂತ ಅಕ್ರಮ ಇಸ್ಪೀಟ್ ಆಟಕ್ಕೆ ಕಡಿವಾಣ. ಕಾನೂನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಎಂದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ. ನಾಗತಿಹಳ್ಳಿ ವಿಶ್ವವಿಖ್ಯಾತಿಯಾಗಲು ಚಂದ್ರಶೇಖರ್ ಅವರ ಗ್ರಾಮ ಪ್ರೀತಿಯೇ ಕಾರಣ. ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬದಲ್ಲಿ ಊಡೆ ಕೃಷ್ಣ ಅಭಿಮತ. ಗಮನ ಸೆಳೆದ ಮಕ್ಕಳ ಮಹಾಭಾರತ ರಂಗಪ್ರಯೋಗ. ಕೆರೆಕಟ್ಟೆಗಳನ್ನು ಅತಿಕ್ರಮಣ ಮಾಡದಂತೆ ಸೂಚನೆ. ಕೆಡಿಪಿ ಸಭೆಯಲ್ಲಿ ಉಸ್ತುವಾರಿ ಕಾರ್ಯದರ್ಶಿ ಅನೂಪ್ ಕುಮಾರ್ ಖಡಕ್ ಎಚ್ಚರಿಕೆ. ನೀರು ಪೂರೈಕೆಗೆ ತೊಂದರೆ ನೀಡಿದರೆ ಸೂಕ್ತ ಕ್ರಮ ಜರುಗಿಸಲು ನಿರ್ದೇಶನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ ಹಾಗೂ ತಾಲೂಕು ಪಂಚಾಯತ್ ಮಂಡ್ಯ, ಸಂಜೀವಿನಿ ಕರ್ನಾಟಕ, ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನ ಸಂಸ್ಥೆ ಬೆಂಗಳೂರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಸಹ ಇಲಾಖೆಗಳ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಂಡ್ಯ ನಗರದ ಕಲಾಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಡ್ಯದ ಕಲಾಮಂದಿರದಲ್ಲಿ ನಡೆದ ಸಮಾರಂಭವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಡಾಕ್ಟರ್ ಮೀರಾ ಶಿವಲಿಂಗಿ ಮಾತನಾಡಿ, ಪ್ರತಿಯೊಂದು ಕ್ಷೇತ್ರಗಳಲ್ಲೂ ದಾರಿ ಕಂಡುಕೊಂಡು ಸಾಧನೆ ಮಾಡುತ್ತಿರುವ ಮಹಿಳೆಯರು ಇಂದು ಸ್ಫೂರ್ತಿಯ ಸಂಕೇತವಾಗಿದ್ದಾರೆ ಎಂದು ಹೇಳಿದರು. ಮಹಿಳೆಯರು ಒಂದಾಗಿ ಸಾಮಾಜಿಕ ಪಿಡುಗುಗಳಾದ ವರದಕ್ಷಿಣೆ, ಬಾಲ್ಯ ವಿವಾಹ ಮತ್ತು ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧ ಹೋರಾಡಬೇಕು. ಮಹಿಳೆಯರು ಒತ್ತಾಸೆಯಾಗಿ ನಿಲ್ಲಬೇಕು. ಆಗಿದ್ದಾಗ ಮಾತ್ರ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಅಂತ ಮಹಿಳೆಯರಿಗೆ ಕಿವಿ ಮಾತು ಹೇಳಿದರು. ಶಿಕ್ಷಣವನ್ನು ಪಡೆಯುವುದರಲ್ಲಿ, ವೃತ್ತಿಯನ್ನು ಅವಲಂಬಿಸುವುದರಲ್ಲಿ, ಆರ್ಥಿಕವಾಗಿ ಸದೃಢರಾಗುವುದರಲ್ಲಿ ನಾವೆಲ್ಲರೂ ಕೂಡ ಇವತ್ತು ಒಂದು ಒಳ್ಳೆಯ ಮಟ್ಟಕ್ಕೆ ಬಂದಿದ್ದೇವೆ. ಮಹಿಳೆ ಎಲ್ಲದರಲ್ಲೂ ಮುಂದೆ ಇದ್ದಾಳೆ. ಎಲ್ಲದರಲ್ಲೂ ಒಂದು ಕಾಲಿಡಲ್ಲಿ ಕಾಲುದಾರಿ ಇದ್ದಾರಲ್ಲ, ಹಾಗೆ ಎಲ್ಲಿ ಹೋದರೂ ಅದೊಂದು ದಾರಿ ಮಾಡಿಕೊಂಡು ತನ್ನ ಒಂದು ಏನೊಂದು ಆಕಾಂಕ್ಷೆ ಇದೆ, ಏನೊಂದು ಗುರಿ ಇದೆ ಅದನ್ನ ಮುಟ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ನಾಗೇಶ್ ಮಾತನಾಡಿ, ಮಂಡ್ಯ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಅಂತ ಹೇಳಿದರು. ಮಹಿಳೆಯರು ಇಂದು ನಾವು ಯಾರಿಗೂ ಕಮ್ಮಿಯಿಲ್ಲ ಎನ್ನುವ ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಸರಿಸಮಾನವಾಗಿ ಪುರುಷರನ್ನು ಮೀರಿಸುವಂತೆ ಕೆಲಸ ಮಾಡುತ್ತಿರುವುದು ದೇಶವೇ ಮೆಚ್ಚುವಂಥದ್ದು ಅಂತ ಅಭಿಪ್ರಾಯಪಟ್ಟರು. ಸಾರ್ವತ್ರಿಕವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದು ಪ್ರಥಮ ಬಾರಿ ನಡೀತಾ ಇದೆ. ಈ ನಡೀಲಿಕ್ಕೆ ಕಾರಣೀಭೂತರಾದಂಥ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಮತ್ತು ಮಂಡ್ಯ ತಾಲೂಕಿನ ಎಮ್ಎಲ್ಎ ಆದಂಥ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರು, ಚಲರಾಯಸ್ವಾಮಿ ಅವರು, ಡಿಸಿ ಸಾಹೇಬರು, ಮತ್ತೆ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಇಒ ನಂದಿನಿ ಮೇಡಮ್, ನಮ್ಮ ಸಿಒ, ಮತ್ತೆ ನಮ್ಮ ಇಒ ಮೇಡಮ್, ಇವರೆಲ್ಲರೂ ಇದಕ್ಕೆ ಕಾರಣೀಕರ್ತರು. ಅದಕ್ಕೆ ಅವರಿಗೆ ಜೋರಾದ ಚಪ್ಪಾಳೆಯನ್ನು ಅವರಿಗೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ರುದ್ರಪ್ಪ, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳಾದ ವೀಣಾ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಕುಮಾರಸ್ವಾಮಿ ಹಾಗೂ ಅಂಬಿಕಾ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕಿನ ದೊಡ್ಡಕೊಪ್ಪಲು ಗ್ರಾಮದ ಐಎಎಸ್ ಅಧಿಕಾರಿ ದಿವಂಗತ ಡಿಕೆ ರವಿರವರ ತಾಯಿ ಅನಾರೋಗ್ಯಕ್ಕೆ ಒಳಗಾಗಿದ್ದ ಹಿನ್ನೆಲೆಯಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಹಾಗೂ ಮದ್ದೂರು ತಾಲೂಕು ಒಕ್ಕಲಿಗರ ಸಂಘದ ನೇತೃತ್ವದಲ್ಲಿ ಆರ್ಥಿಕ ಸಹಾಯ ನೀಡಿ ಆರೋಗ್ಯ ವಿಚಾರಿಸಲಾಯಿತು. ಮದ್ದೂರು ತಾಲೂಕಿನ ಒಕ್ಕಲಿಗರ ಸಂಘದ ವತಿಯಿಂದ ಕುಣಿಗಲ್ ತಾಲೂಕಿನ ದೊಡ್ಡಕೊಪ್ಪಲು ಗ್ರಾಮದ ಐಎಎಸ್ ಅಧಿಕಾರಿ ದಿವಂಗತ ಡಿಕೆ ರವಿರವರ ನಿವಾಸಕ್ಕೆ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಮತ್ತು ಮದ್ದೂರು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶ್ರೀಲಿಂಗೇಗೌಡ ಭೇಟಿ ನೀಡಿ ಡಿಕೆ ರವಿಯವರ ತಾಯಿ ಅನಾರೋಗ್ಯಕ್ಕೆ ಒಳಗಾಗಿರುವ ಹಿನ್ನೆಲೆಯಲ್ಲಿ ಅವರ ಆರೋಗ್ಯ ವಿಚಾರಿಸಿದರು. ಜೊತೆಗೆ ಅವರ ಚಿಕಿತ್ಸೆಗೆಂದು ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಆರ್ಥಿಕ ಸಹಾಯ ನೀಡಿ ಆರೋಗ್ಯ ಚೇತರಿಸಿಕೊಳ್ಳುವಂತೆ ತಿಳಿಸಲಾಯಿತು. ಬಿಸಿಲಿಗೆ ಸ್ವಲ್ಪ ಹೊರಗಡೆ ಜಾಸ್ತಿ ಓಡಾಡ್ಕೊಂಬಿಡಿ. ಬಿಸಿಲಿಗೆ ಅಂತ ಅವ್ರ ಅಮ್ಮನಲ್ಲಿ ಬಂದಿದ್ರು, ಅವ್ರ ಅಮ್ಮನ ಹಾಕಿ ಸುಸ್ತಾಗುತ್ತೆ. ಆರೋಗ್ಯ ನೋಡ್ಕೊತೀನಿ. ದೇವಸ್ಥಾನ ಕರ್ಕೊಂಡು
ಎಲ್ಲೂ ಹೋಗಲ್ಲ ಸರ್. ಬಿಸಿಲಲ್ಲಿ ಓಡಾಡಕ್ಕೆ ಹೋಗ್ಬೇಡಿ ಜಾಸ್ತಿ. ಈಗೇನು ಬಿಸಿಲು 40 ಡಿಗ್ರಿ ಇದು. ಅದು ಸ್ವಲ್ಪ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ 317G ಪ್ರಾಂತ್ಯ 8ರ ಪ್ರಾಂತೀಯ ಸಮ್ಮೇಳನವು ಮಂಡ್ಯದ ANA ಕನ್ವೆನ್ಷನ್ ಸೆಂಟರ್ನಲ್ಲಿ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ SP ಆದರ್ಶ್ ರವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ANA ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಖ್ಯಾತ ಅಂತಾರಾಷ್ಟ್ರೀಯ ತರಬೇತುದಾರರು ಮತ್ತು ರಾಷ್ಟ್ರೀಯ ರವಿ ಪುರಸ್ಕೃತರು ಹಾಗೂ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಪುರಸ್ಕೃತರಾದ RA ಚೇತನ್ ರಾಮ್ ಅವರು ನಾನು ಯಾರು ಎಂಬ ಘೋಷವಾಕ್ಯದೊಂದಿಗೆ ಪ್ರಮುಖ ಭಾಷಣ ಮಾಡಿದರು. ನಾನು ಯಾರು ಅನ್ನುವುದು ಯಾರಿಗೂ ಪೂರ್ಣವಾಗಿ ಗೊತ್ತಾಗುವುದೇ ಇಲ್ಲ. ನನ್ನ ಹೆಂಡತಿ 35 ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆ, ಒಬ್ಬಳೇ ಹೆಂಡತಿ ನನಗೆ. ಆದರೆ ನಾನಾರು ಅಂತ ಅವಳನ್ನು ಕೇಳಿದ್ರೆ ನೀವು ನನ್ನ ಪ್ರಕಾರ ಒಂದು 20% ಹೇಳಕ್ಕೆ ಸಾಧ್ಯ. ನನ್ನ ಮಗ 34-32 ವರ್ಷದಿಂದ ಇದ್ದಾನೆ, ಅವನನ್ನು ಕೇಳಿದ್ರು ಹೇಳಕ್ಕೆ ಸಾಧ್ಯ. ಅಂದರೆ ನಾನಾರು ಎನ್ನುವುದು ನನಗೊಬ್ಬನಿಗೆ ಗೊತ್ತಿರುತ್ತೆ. ನನ್ನ ದೈಹಿಕ ಬೌದ್ಧಿಕ ನಡಾವಳಿಕೆಯ ವ್ಯಕ್ತಿತ್ವದ ಸಮಾಗಮ ನಾನು. ಜ್ಞಾನ ಕೌಶಲ ಆತ್ಮಬಲ ಪರಿಸರದ ಬೆಂಬಲ ಮಹಾಮೂರ್ತಿ ನಾನು. ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಸುಜ್ಞಾನಗಳ ಮಹಾಚೇತನ ನಾನು. ಜಿಲ್ಲಾ ಸಂಪುಟ ಸಲಹೆಗಾರರಾದ ಲಯನ್ ಕೆ ದೇವೇಗೌಡ ಮಾತನಾಡಿ, ಜಗತ್ತಿನ ದೊಡ್ಡ ಸ್ವಯಂ ಸೇವಾ ಸಂಸ್ಥೆಯಾಗಿರುವ ಲಯನ್ಸ್ ಬಾಂಧವ್ಯ ವೃದ್ಧಿಗೆ ಸಂಕಲ್ಪ ಮಾಡಿದೆ. ಜನಸೇವೆಯಿಂದ ಸೌಹಾರ್ದ ಸಂಬಂಧ ಬೆಳೆಯುತ್ತದೆ. ಸರ್ವರ ಸೇವೆಗೆ ಲಯನ್ಸ್ ಬದ್ಧವಾಗಿದೆ ಅಂತ ಹೇಳಿದರು. ಪ್ರಾಂತೀಯ ಸಮ್ಮೇಳನ ವೈಯಕ್ತಿಕವಾಗಿ ಆದರ್ಶ ಮಾಡ್ತಾ ಇರೋದು ಕೂಡ ಪ್ರತಿ ವರ್ಷ ಯಾರೇ ಪ್ರಾಂತೀಯ ಸಮ್ಮೇಳನ ಮಾಡಿದ್ರು ಕೂಡ ಸುಮಾರು 3-4 PDG ಮತ್ತು ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಡಾಕ್ಟರ್ ಕೃಷ್ಣೇಗೌಡ ಮಾತನಾಡಿ, SP ಆದರ್ಶ್ ಅವರು ಉತ್ತಮವಾದ ಪ್ರಾಂತೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ. ಲಯನ್ಸ್ ಸಂಸ್ಥೆಯ ಆಡಳಿತಾಧಿಕಾರಿ ಲಯನ್ಸ್ ಸಂಸ್ಥೆಗಳಿಂದ ಮಾಡುತ್ತಿರುವ ಸೇವಾ ಕಾರ್ಯಗಳ ಅನಾವರಣ ಮಾಡುವುದಕ್ಕಾಗಿ ಪ್ರಾಂತೀಯ ಸಮ್ಮೇಳನವನ್ನು ಏರ್ಪಾಡು ಮಾಡಲಾಗಿದೆ ಅಂತ ಹೇಳಿದರು. ಅವರ ಆಡಳಿತ ವೈಖರಿಯನ್ನು ಮತ್ತು ಲಯನ್ಸ್ ಸಂಸ್ಥೆಗಳಲ್ಲಿ ಅವರು ಮಾಡ್ತಿರ್ತಕ್ಕಂತಹ ಸೇವಾ ಕಾರ್ಯಕ್ರಮಗಳನ್ನು ಹಾಗೂ ಲಯನ್ಸ್ ಆದಿಯಲ್ಲಿ ಅವರು ಪಡೆದಿರೋ ಅನುಭವದ ಅನಾವರಣ ಈ ಪ್ರಾಂತೀಯ ಸಮ್ಮೇಳನದ ಮುಖಾಂತರ ಹೊರಹೊಮ್ಮುತ್ತೆ. ಈ ದಿನ SP ಆದರ್ಶ್ ಅವರು ಉತ್ತಮವಾದಂತಹ ಪ್ರಾಂತೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹಾಗೂ ಮಲ್ಟಿಪಲ್ ಜಿಲ್ಲೆಯ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಪ್ರಾಂತೀಯ ಅಧ್ಯಕ್ಷರಾದ ಲಯನ್ SP ಆದರ್ಶ್ ಮಾತನಾಡಿ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸದಸ್ಯರ ದುಡಿಮೆಯ ಒಂದು ಭಾಗವನ್ನು ಸೇವಾ ಕಾರ್ಯಕ್ಕೆ ನೀಡುತ್ತಾ ಬರಲಾಗಿದೆ. ನಾವು ಇದ್ದಷ್ಟು ದಿನ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಮಾಜ ಸೇವೆ ಮಾಡಿದರೆ ಮುಂದಿನ ಪೀಳಿಗೆ ನಮ್ಮನ್ನು ಸ್ಮರಿಸುತ್ತಾರೆ ಅಂತ ಹೇಳಿದರು. ಸೇವೆಯಲ್ಲಿ ಧನ್ಯತೆ ಕಾಣುವ ಆಶಯದೊಂದಿಗೆ ಈ ಸಮ್ಮೇಳನ ನಡೆಯುತ್ತಿದೆ. ಸೇವೆಯೇ ಧನ್ಯತೆ ಎಲ್ಲರಿಗೂ ಸಿಗಲಿ ಅಂತ ಹೇಳಿದರು. ಪ್ರಾಂತೀಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಅವಕಾಶ ಒದಗಿ ಬಂದಿದ್ದಕ್ಕಾಗಿ ಲಯನ್ ಸೇವಾ ಸಂಸ್ಥೆಗೆ ಎಂದೆಂದೂ ನಾನು ಆಭಾರಿಯಾಗಿದ್ದೇನೆ. ನನ್ನನ್ನು ಲಯನ್ ಸೇವಾ ಸಂಸ್ಥೆಗೆ ಸೇರ್ಪಡೆಗೊಳ್ಳಲು ಕಾರಣರಾದರು ಪ್ರಮುಖವಾಗಿ BK ಜಗದೀಶ್ ಅವರು. ಶಿವಪುರ ಲಯನ್ ಸಂಸ್ಥೆಗೆ ಸದಸ್ಯನಾದ ಪ್ರಥಮ ಬಾರಿಗೆ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಟ್ಟ ಶಿವಪುರ ಲಯನ್ ಸಂಸ್ಥಾಪಕ ಅಧ್ಯಕ್ಷರಾದ ಲಯನ್ P ನಾಗರಾಜು ಅವರಿಗೆ ಹಾಗೂ ನಾನು ಲಯನ್ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕಳೆದ 1.5 ದಶಕದಿಂದ ಇದೇ ಸಂದರ್ಭದಲ್ಲಿ ಹಲವು ಸೇವಾ ಚಟುವಟಿಕೆಗಳು ನಡೆದವು. ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಸುಬ್ರಹ್ಮಣ್ಯ, ಲಯನ್ ಮತಿದೇವಕುಮಾರ್, ಲಯನ್ CD ಕೃಷ್ಣ, ಲಯನ್ ಡಾಕ್ಟರ್ G ರಮೇಶ್, ಲಯನ್ ಸುನಿಲ್ ಕುಮಾರ್, ದೇವರಸೇಗೌಡ, ಚಂದ್ರಶೇಖರ್, ಸುರೇಶ್, ಜಗದೀಶ್, ಕೆಂಪೇಗೌಡ, ರೇವಣ್ಣ, ನಿಂಗರಾಜು ಸೇರಿದಂತೆ ಇತರರು ಹಾಜರಿದ್ದರು. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಅಕ್ರಮ ಇಸ್ಪೀಟ್ ಆಟಕ್ಕೆ ಕಡಿವಾಣ ಹಾಕಲಾಗಿದ್ದು, ಇಸ್ಪೀಟ್ ದಂಧೆಗೆ ಜನ ಬಲಿಯಾಗಬಾರದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ತಿಳಿಸಿದ್ದಾರೆ. ಜಿಲ್ಲೆಯಾದ್ಯಂತ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಇಸ್ಪೀಟ್ ಆಡುವ ತಂಡದ ಮೇಲೆ ನಿಗಾ ವಹಿಸುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಇಸ್ಪೀಟ್ ದಂಧೆ ನಡೆಯುವ ಸೂಚನೆ ಬಂದಿರುವ ಹಿನ್ನೆಲೆಯಲ್ಲಿ ಅವರು ಈ ಸೂಚನೆ ನೀಡಿದ್ದಾರೆ. ರೈತರು ಮತ್ತು ನಾಗರಿಕರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಇಸ್ಪೀಟ್ ಆಟಗಳಲ್ಲಿ ಕಳೆದುಕೊಳ್ಳುವ ಭೀತಿ ಇರುವುದರಿಂದ ಅವರು ಈ ಸೂಚನೆ ಹೊರಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ನಿಷೇಧ ಮಾಡಲಾಗಿದೆ.
ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಹಳ್ಳಿ ಜನರು ತಾವು ವರ್ಷಗಟ್ಟಲೆ ಕಷ್ಟಪಟ್ಟು ದುಡಿದ ಹಣವನ್ನು ಇಸ್ಪೀಟ್ ಆಟದಲ್ಲಿ ತೊಡಗಿ ಸಾಕಷ್ಟು ಹಣವನ್ನು ಕಳೆದುಕೊಳ್ಳುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದೇನಂತಂದರೆ, ಕೆಲವೊಬ್ಬ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿರುವ ವ್ಯಕ್ತಿಗಳು ಈ ಹಬ್ಬವನ್ನು ನೆಪವಾಗಿಟ್ಟುಕೊಂಡು ಸಾರ್ವಜನಿಕರಿಂದ ಅನ್ಯಾಯವಾಗಿ ದುಡ್ಡನ್ನು ಗಳಿಸುವ ಒಂದು ಉದ್ದೇಶದಿಂದ ಜನರನ್ನು ಈ ಒಂದು ಇಸ್ಪೀಟ್ ದಂಧೆಯಲ್ಲಿ ತೊಡಗಿಸ್ತಾ ಇದ್ದಾರೆ. ಅಂಥವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗ್ತದೆ. ಹೀಗಾಗಿ ಮಂಡ್ಯ ಜಿಲ್ಲೆಯ ಜನತೆ ಯಾವುದೇ ಕಾರಣಕ್ಕೂ ಈ ಒಂದು ಇಸ್ಪೀಟ್ ಆಟದಲ್ಲಿ ತೊಡಗಬಾರದು ಮತ್ತು ಈ ಅಕ್ರಮ ಚಟುವಟಿಕೆಯನ್ನು ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಹಕರಿಸಬೇಕಂತೇಳಿ ಕೇಳ್ಕೊಳ್ತೀನಿ. ಜೊತೆಗೆ ಮಂಡ್ಯ ಜಿಲ್ಲೆಯ ಹೋಟೆಲ್ಗಳು ಹಾಗೂ ಇನ್ನಿತರ ರೂಮ್ಗಳಲ್ಲಿ ಬಾಡಿಗೆಗೆ ಪಡೆದುಕೊಂಡು ಅಲ್ಲಿ ಇಸ್ಪೀಟ್ ದಂಧೆ ನಡೆಸುವಂಥ ಸೂಚನೆ ಕೂಡ ಬಂದಿದ್ದು, ಯಾವುದೇ ಹೋಟೆಲ್ ಮಾಲೀಕರು ಈ ರೀತಿ ಮಾಡಲು ಅವಕಾಶ ಕೊಟ್ಟರೆ ಅವರ ಮೇಲೂ ಕೂಡ ಕಾನೂನು ಕ್ರಮ ಜರುಗಿಸುವುದಾಗಿ SP ಸೂಚನೆ ನೀಡಿದ್ದಾರೆ. ಯುಗಾದಿ ಹಬ್ಬವನ್ನು ಸೌಹಾರ್ದಯುತವಾಗಿ ಆಚರಿಸಬೇಕು, ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡಿಕೊಡಬಾರದು ಅಂತ ಅವರು ವಿನಂತಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿರುವ ಯಾವುದೇ ಕೆರೆ ಕಟ್ಟೆಗಳನ್ನು ಯಾರೂ ಸಹ ಅತಿಕ್ರಮಣ ಮಾಡದಂತೆ ಕ್ರಮವಹಿಸಿ ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಅನೂಪ್ ಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ KDP ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅನೂಪ್ ಕುಮಾರ್ ಅವರು, ಜಿಲ್ಲೆಯಲ್ಲಿರುವ ಯಾವುದೇ ಕೆರೆ ಕಟ್ಟೆಗಳನ್ನು ಯಾರೂ ಸಹ ಅತಿಕ್ರಮಣ ಮಾಡದಂತೆ ಕ್ರಮವಹಿಸಿ ಎಂದು ಹೇಳಿದರು. ಮಂಡ್ಯ ಜಿಲ್ಲೆಯಲ್ಲಿ 968 ಕೆರೆಗಳಿದ್ದು, ಅದರಲ್ಲಿ 232 ಕೆರೆಗಳು ಶೇಕಡ 100ರಷ್ಟು ಪ್ರಮಾಣದಲ್ಲಿ ನೀರು ಭರ್ತಿಯಾಗಿದ್ದಾವೆ. 168 ಕೆರೆಗಳು ಶೇಕಡ 75ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ನೀರು ಶೇಖರಣೆಯಾಗಿದೆ. ಕೆರೆ ಕಟ್ಟೆಗಳಿಗೆ ನೀರು ಪೂರೈಕೆಯಾಗದಂತೆ ಯಾರಾದರೂ ಅಡ್ಡಗಟ್ಟಿದರೆ ಅಂಥವರನ್ನು ಗುರುತಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, ಭೂ ಸುರಕ್ಷಾ ಯೋಜನೆಯಡಿ ಎಲ್ಲ ಕಂದಾಯ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲಾಗುತ್ತಿದೆ. ಪ್ರತಿದಿನಕ್ಕೆ 1000 ಭೂ ದಾಖಲೆ ಹಾಳೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಾಗುತ್ತಿದೆ. ಸದರಿ ವರ್ಷದಲ್ಲಿ 53 ಲಕ್ಷ ಹಾಳೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ ಅಂತ ವಿವರಣೆ ನೀಡಿದರು. ಸಭೆಯಲ್ಲಿ KR ನಂದಿನಿ, BC ಶಿವಾನಂದಮೂರ್ತಿ, ಡಾಕ್ಟರ್ K ಮೋಹನ್, ಕೃಷ್ಣಕುಮಾರ್, ರೂಪಶ್ರೀ, ರಾಜಮೂರ್ತಿ ಸೇರಿದಂತೆ ಅನೇಕರಿದ್ದರು. ನಾಗತಿಹಳ್ಳಿ ಗ್ರಾಮ ಇಂದು ವಿಶ್ವವಿಖ್ಯಾತಿಯಾಗಿ ಹೆಸರು ಪಡೆಯಲು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗ್ರಾಮ ಪ್ರೀತಿಯೇ ಕಾರಣ ಎಂದು ಬೆಂಗಳೂರು ಗಾಂಧಿ ಭವನದ ಅಧ್ಯಕ್ಷರು ಶಿಕ್ಷಣ ತಜ್ಞರಾದ ಉಡೇಪಿ ಕೃಷ್ಣ ಅವರು ಅಭಿಪ್ರಾಯಪಟ್ಟರು. ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ 21ನೇ ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬದ ಸಾಹಿತ್ಯ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಗಾಂಧಿ ಭವನದ ಅಧ್ಯಕ್ಷರಾದ ಉಡೇಪಿ ಕೃಷ್ಣರವರು, ಒಂದು ಸರ್ಕಾರಿ ಶಾಲೆ 100 ವರ್ಷಗಳನ್ನು ಪೂರೈಸುವುದು ಅಸಾಧ್ಯದ ಮಾತು. ನಾಗತಿಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಾಜಿ ಸಚಿವ H. ಡಿ. ಕೃಷ್ಣಪ್ಪ, ನಾಗತಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಅನೇಕ ಗಣ್ಯರು ವಿದ್ಯಾರ್ಥಿಗಳಾಗಿ ನಾಡಿಗೆ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿದರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ತಮ್ಮ ಊರಿನ ಹೆಸರನ್ನು ತಮ್ಮ ಹೆಸರಿನ ಮುಂದೆ ಸೇರಿಸಿಕೊಂಡು ಉಪಕಾರ ಮಾಡಿದ್ದಾರೆ. ನಾಗತಿಹಳ್ಳಿ ಗ್ರಾಮ ಇಂದು ವಿಶ್ವವಿಖ್ಯಾತವಾಗಿ ಬೆಳೆಯಲು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗ್ರಾಮ ಪ್ರೀತಿಯೇ ಕಾರಣ ಅಂತ ಹೇಳಿದರು. ಸ್ನೇಹಿತರೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ತಮ್ಮ ಊರಿನ ಹೆಸರನ್ನು ನಾಗತಿಹಳ್ಳಿಯನ್ನು ಅವರ ಹೆಸರೊಂದಿಗೆ ಜೋಡಿಸಿಕೊಂಡು ನಮಗೆಲ್ಲ ದೊಡ್ಡ ಉಪಕಾರ ಮಾಡಿದ್ದಾರೆ. ನಾಗತಿಹಳ್ಳಿ ಎನ್ನುವಂಥ ಗ್ರಾಮ ಇವತ್ತು ವಿಶ್ವವಿಖ್ಯಾತ ಆಗಲಿಕ್ಕೆ ಸಾಧ್ಯವಾದದ್ದು ಅವರ ಈ ಒಂದು ಗ್ರಾಮ್ಯ ಪ್ರೀತಿ. ಮಂಗಳೂರಿನ MRPL ಹಾಗೂ ರಿಫೈನರಿ ಸಂಸ್ಥೆಯ CEO B. ಸುದರ್ಶನ್ ರವರು ಮಾತನಾಡಿ, ನನ್ನ ಆರೋಗ್ಯ ಸರಿಯಿಲ್ಲದಿದ್ದರೂ ಕೂಡ ನಾನು ಮಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರುವುದು ಕಾರಣ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮೇಲೆ ನನಗಿರುವ ಗೌರವ ಮತ್ತು ಅದಮ್ಯವಾದ ಪ್ರೀತಿ ಅಂತ ಹೇಳಿದರು. ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪಿದ್ದಾವೆ. ನಮ್ಮ ಊರಿನಲ್ಲೂ ಸಹ ಸರ್ಕಾರಿ ಶಾಲೆ ಮುಚ್ಚುವ ಹಂತದಲ್ಲಿತ್ತು. ನಾವೆಲ್ಲ ಸೇರಿಕೊಂಡು ಆ ಶಾಲೆಗೆ ಕಾಯಕಲ್ಪ ಮಾಡುತ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ತಮ್ಮ ಹುಟ್ಟೂರಿನಲ್ಲಿ ತಮ್ಮ ಅದಮ್ಯ ಪ್ರೀತಿ ಮತ್ತು ಬದ್ಧತೆಯಿಂದ ಸರ್ಕಾರಿ ಶಾಲೆ ಉಳಿವಿಗೆ ಪ್ರಯತ್ನಿಸುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಈ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಶುಭ ಹಾರೈಸಿದರು. ನನ್ನ ತಂದೆಯ ಹುಟ್ಟೂರಿನಲ್ಲಿ ಕೂಡ ಶಾಲೆ ಮುಚ್ಚುವ ಸ್ಥಿತಿಯಲ್ಲಿತ್ತು. ನಾವೆಲ್ಲ ಸೇರಿ ಅದನ್ನು ಮತ್ತೆ ಮುಚ್ಚದ ಹಾಗೆ ನೋಡಿಕೊಂಡ್ವಿ. ಈ ಶಾಲೆಗೆ 100 ವರ್ಷ ನಿಮ್ಮಂಥ ಮಹನೀಯರನ್ನು ಕೊಟ್ಟಿದೆ, ಎಲ್ಲೋ ಓದಿದೆ. ಇಲ್ಲಿ ಕಲಿತಂಥ ಮಕ್ಕಳು ದೇಶದಲ್ಲಿ ವಿದೇಶದಲ್ಲೆಲ್ಲ ಕೆಲಸ ಮಾಡಿ ತುಂಬ ಒಳ್ಳೆ ಹೆಸರು ಮಾಡಿದ್ದಾರೆ ಅಂತ ತುಂಬ ಸಂತೋಷ. ಈ ಹಳ್ಳಿ, ಈ ಶಾಲೆ ಇನ್ನೂ ದೇಶಕ್ಕೆ ಅತ್ಯಂತ ಒಳ್ಳೊಳ್ಳೆ ಜನರನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನನ್ನನ್ನು ಇಲ್ಲಿ ಕರೆದಕ್ಕೆ ಧನ್ಯವಾದಗಳು ಎಂದು ನಾನು ಮಾತನಾಡಿಸ್ತೇನೆ. ಇದೇ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಣ್ಣ ಬಣ್ಣ ಬೆಳೆದು ಚಿತ್ರಕಲೆ ಬಿಡಿಸುವ ಮೂಲಕ ಶಾಲೆಯನ್ನು ಆಕರ್ಷಕವಾಗಿ ಮಾಡಿದ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನ ವಿದ್ಯಾರ್ಥಿಗಳಿಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಜ್ಞಾನಪನ ಕಾಣಿಕೆ ನೀಡಿ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಉಡೇಪಿ ಕೃಷ್ಣ,
ಬಿ ಸುದರ್ಶನ್ ಹಾಗೂ ಮಂಡ್ಯ ರಮೇಶ್ ರವರನ್ನ ಆತ್ಮೀಯವಾಗಿ ನಾಗತಿಹಳ್ಳಿ ಚಂದ್ರಶೇಖರ್ ಸನ್ಮಾನಿಸಿದರು. ಸುದ್ದಿ ಸ್ವರ್ಣಚಾಲೆ ಮಂಡ್ಯ ನಗರ ಮತ್ತು ಮಂಡ್ಯ ತಾಲೂಕಿನ ಎಲ್ಲ ಭಾಗಗಳಲ್ಲಿ ನೇರ ಪ್ರಸಾರ ಮಾಡೋದ್ರ ಮೂಲಕ ಸುಮಾರು ಒಂದವರ ದಂಪತಿಗಳಾದಂತಹ ಶಂಭು ಅವರು ಉತ್ತಮ ಲೇಖಕಿ ವಾರ್ತಾವಾಚಿ ಅವರಿಗೆ ಗೌರವ ಸಂಪುಟ ನಮಸ್ಕಾರ. ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಮಾತನಾಡಿದ ನಾಗತಿಹಳ್ಳಿ ಚಂದ್ರಶೇಖರ್, ನಾನು ಯಾವುದೇ ನಿರೀಕ್ಷೆ ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡುತ್ತಿಲ್ಲ. ಗಾಂಧೀಜಿಗೆ ಸಾಕಷ್ಟು ಅಪಮಾನವಾಗಿದೆ, ಆದರೆ ನಮ್ಮಂಥ ಉಳುಮನವರಿಗೆ ಇದೆಲ್ಲ ಸಹಜ ಅಂತ ಹೇಳಿದರು. ಸಮಾಜಕ್ಕಾಗಿ ಏನನ್ನಾದರೂ ನಾವು ಕೊಡುಗೆ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಈ ಶಾಲೆಯ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನೊಟ್ಟಿಗೆ ಯುವಜನತೆ ಮತ್ತು ಗ್ರಾಮಸ್ಥರು ಕೂಡ ಅಪಾರವಾಗಿ ಬೆಂಬಲಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದ ತಿಳಿಸುತ್ತೇನೆ ಅಂತ ನಾಗತಿಹಳ್ಳಿ ತಿಳಿಸಿದರು. ಒಂದು ಸತ್ಯ ಕಂಡುಕೊಂಡಿದ್ದೇನೆ, 20 ವರ್ಷದ ಪ್ರಯಾಣದಲ್ಲಿ ತುಂಬ ಜನ ನಮ್ಮ ಹಳ್ಳಿಯಲ್ಲಿ ಪೊಟೆನ್ಷಿಯಲ್ ಆದ ಯೂತ್ಸ್ ಇದ್ದಾರೆ, ಹೆಣ್ಮಕ್ಳಿದ್ದಾರೆ, ತಾಯಂದಿರಿದ್ದಾರೆ. ನೆನಪು ಹೇಳಿದ್ದೇನೆ, ಅವರು ಇನ್ನು ಇದಕ್ಕಿಂತ ಭಿನ್ನ ಆಯಾಮದಲ್ಲಿ ಇದೆಲ್ಲ ನಡೆಸ್ಕೊಂಡು ಹೋಗ್ತಾರೆ. ಯಾವ ವ್ಯಕ್ತಿಯೂ ಶಾಶ್ವತವಲ್ಲ. ಇಲ್ಲಿ ಅವನು ಬಂದಾಗ ಇದ್ದಾಗ ಏನು ಮಾಡ್ದ ಅದು ಶಾಶ್ವತ ಅಷ್ಟೆ. ಅದು ಇನ್ನೊಬ್ಬರಿಗೆ ಮಾದರಿ ಪ್ರೇರಣೆ ಆಗಬೇಕು. ನಂತರ ರಂಗಾಯಣ ರಾಮನಾಥ ರಚಿಸಿ ಸುದರ್ಶನ್ ಮಳವಳ್ಳಿ ನಿರ್ದೇಶಿಸಿದ ಮಕ್ಕಳ ಮಹಾಭಾರತ ನಾಟಕ ಯಶಸ್ವಿಯಾಗಿ ನಡೆಯಿತು. ನಟನಾ ರಂಗಶಾಲೆಯ ಮಕ್ಕಳು ಈ ನಾಟಕವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿರವರು ಮದ್ದೂರು ತಾಲೂಕು ಅಣ್ಣೂರು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿ ವಿದ್ಯಾರ್ಥಿ ನಿಲಯದ ಅವ್ಯವಸ್ಥೆಗಳ ಬಗ್ಗೆ ತಮ್ಮ ಅಸಮಾಧಾನ ಹೊರಹಾಕಿದರು. ಮದ್ದೂರು ತಾಲೂಕಿನ ಅಣ್ಣೂರು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ದಿಢೀರ್ ಭೇಟಿ ನೀಡಿ ಹಲವು ಅಂಶಗಳನ್ನು ಪರಿಶೀಲನೆ ನಡೆಸಿದರು. ಮದ್ದೂರು ತಾಲೂಕಿನ ಅಣ್ಣೂರು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ಶುಕ್ರವಾರ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿ ವಿದ್ಯಾರ್ಥಿ ನಿಲಯದಲ್ಲಿ ಅವ್ಯವಸ್ಥೆಗಳನ್ನು ಗಮನಿಸಿದರು. ಕಾರಣ ಕೇಳಿ ನೋಟಿಸ್ ಜಾರಿ ಮಾಡುವಂತೆ ಸ್ಥಳದಲ್ಲೇ ಮದ್ದೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಸೂಚನೆ ನೀಡಿದರು. ವಿದ್ಯಾರ್ಥಿಗಳು ಯಾವುದೇ ತೊಂದರೆ ಇಲ್ಲದೆ ವಿದ್ಯಾಭ್ಯಾಸ ನಡೆಸಬೇಕು ಎಂದು ಸರ್ಕಾರ ಮೆಟ್ರಿಕ್ ಪೂರ್ವ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ನಡೆಸುತ್ತಿದೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಸೌಲಭ್ಯ ನೀಡದಿದ್ದರೆ ಅವರ ಆರೋಗ್ಯ ಮತ್ತು ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ವಿದ್ಯಾರ್ಥಿ ನಿಲಯಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಲು ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿಗಳು ಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮದ್ದೂರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ ಸೇರಿದಂತೆ ಇತರ ಅಧಿಕಾರಿಗಳು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಅಗ್ರಹಾರ ಬಾಚಹಳ್ಳಿ ಗ್ರಾಮಕ್ಕೆ ಮೊದಲ ಬಾರಿಗೆ ಕೆಎಸ್ಆರ್ಟಿಸಿ ಸಾರಿಗೆ ಬಸ್ ವ್ಯವಸ್ಥೆಯನ್ನು ಆರಂಭಿಸಲಾಗಿದ್ದು, ಗ್ರಾಮಸ್ಥರು ಸಡಗರ ಸಂಭ್ರಮದಿಂದ ಬಸ್ ಚಾಲನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೆಆರ್ಪೇಟೆ ತಾಲೂಕಿನ ಅಗ್ರಹಾರ ಬಾಚಹಳ್ಳಿ ಗ್ರಾಮಕ್ಕೆ ಇದೇ ಮೊದಲ ಬಾರಿಗೆ ಕೆಎಸ್ಆರ್ಟಿಸಿ ಸಾರಿಗೆ ಬಸ್ ವ್ಯವಸ್ಥೆಯನ್ನು ಕೆಆರ್ಪೇಟೆ ಸಾರಿಗೆ ಡಿಪೋ ವತಿಯಿಂದ ಆರಂಭಿಸಲಾಯಿತು. ಗ್ರಾಮಕ್ಕೆ ಮೊದಲ ಬಾರಿಗೆ ಆಗಮಿಸಿದ ಬಸ್ಸಿಗೆ ಅಗ್ರಹಾರ ಬಾಚಹಳ್ಳಿ ಗ್ರಾಮಸ್ಥರು ಗ್ರಾಮ ದೇವತೆ ಲಕ್ಷ್ಮೀದೇವಿ ಅಮ್ಮನವರ ದೇವಾಲಯದ ಆವರಣದಲ್ಲಿ ಬಸ್ಸಿಗೆ ತಣ್ಣೀರು ತೋರಣ ಕಟ್ಟಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಕುಮಾರ್, ಮುಖಂಡರಾದ ಕೇಶವಗೌಡ, ಮಹೇಂದ್ರ ಇತರರು ಮಾತನಾಡಿದರು. ಗ್ರಾಮಕ್ಕೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಲು ಸಹಕರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ಎಸ್ ಟಿ ಮಂಜು ಹಾಗೂ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಕುಮಾರ್ ಅವರು ಮತ್ತು ಸಾರಿಗೆ ಇಲಾಖೆ ಜಿಲ್ಲಾಧಿಕಾರಿ ನಾಗರಾಜು ಸೇರಿದಂತೆ ಬಸ್ ವ್ಯವಸ್ಥೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಕೇಶವಗೌಡ, ಬೋರೇಗೌಡ, ಸಂತೋಷ್, ಮಂಜೇಗೌಡ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಮಂಡ್ಯ ತಾಲೂಕಿನ ದುದ್ದ ಹೋಬಳಿಯ ಪುಟ್ಟಿಕೊಪ್ಪಲು ಗ್ರಾಮದಲ್ಲಿ 5 ಕೋಟಿ ವೆಚ್ಚದಲ್ಲಿ ಮಡಚಾಕನಹಳ್ಳಿ ಗ್ರಾಮದಿಂದ ಪುಟ್ಟಿಕೊಪ್ಪಲು ಮತ್ತು ಮಾಚಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗುದ್ದಲಿ ಪೂಜೆ ನೆರವೇರಿಸಿದರು. ಮಂಡ್ಯ ತಾಲೂಕು ದುದ್ದ ಹೋಬಳಿ ಪುಟ್ಟಿಕೊಪ್ಪಲು ಗ್ರಾಮದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಡಚಾಕನಹಳ್ಳಿ ಗ್ರಾಮದಿಂದ ಪುಟ್ಟಿಕೊಪ್ಪಲು ಮತ್ತು ಮಾಚಳ್ಳಿ ಗ್ರಾಮದ ರಸ್ತೆವರೆಗೆ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆ ನೀಡಿದರು. ಲೋಕೋಪಯೋಗಿ ಇಲಾಖೆ ವತಿಯಿಂದ 5 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಪುಟ್ಟಿಕೊಪ್ಪಲು ಗ್ರಾಮದಲ್ಲಿ ನಡೆಯುತ್ತಿರುವ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಪುಟ್ಟಿಕೊಪ್ಪಲು ಗ್ರಾಮದಲ್ಲಿ ಗ್ರಾಮ ದೇವತೆ ಚಿಕ್ಕದೇವಮ್ಮಿ ಮಾರಮ್ಮನ ಹಬ್ಬ ಇರುವ ಕಾರಣ ಶಾಸಕ ದರ್ಶನ್ ಪುಟ್ಟಣ್ಣಯ್ಯರವರು ಭಾರಿ ಗಾತ್ರದ ಗುಲಾಬಿಗಾರ ಹಾಕಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯವರು ಗ್ರಾಮದ ಮಾರಮ್ಮ ದೇವಿ ದರ್ಶನ ಪಡೆದು ನಂತರ ಗುದ್ದಲಿ ಪೂಜೆ ನೆರವೇರಿಸಿದರು. ತರುವೆ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ಮಡಚಾಕನಹಳ್ಳಿ ಗ್ರಾಮದಿಂದ ಪುಟ್ಟಿಕೊಪ್ಪಲು ಗ್ರಾಮದವರೆಗೆ ರಸ್ತೆ ಕಾಮಗಾರಿ ಮಾಡಿರಲಿಲ್ಲ. ನಾನು ಚುನಾವಣೆ ವೇಳೆ ಈ ಗ್ರಾಮಕ್ಕೆ ಬಂದಾಗ ಗ್ರಾಮದ ಮುಖಂಡರು ರಸ್ತೆ ಚರಂಡಿ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಕೇಳಿಕೊಂಡಿದ್ದರು. ಅದರಂತೆ ಈ ದಿನ ನಮ್ಮ ನೆಚ್ಚಿನ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಹಾಗೂ ಹಲವರ ಸಹಕಾರದಿಂದ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಣಗಳ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದರು. ಹಲವಾರು ವರ್ಷಗಳಿಂದ ನಂತರ ಈ ರಸ್ತೆ ಆಯ್ತಾ ಇರೋದ್ರಿಂದ
ಅಲ್ಲಿ ಒತ್ತುವರಿ ಏನಿದ್ರು ಅದನ್ನು ತೆಗೆಸಿ ಒಂದ್ಸತಿ ಸರಿಗೆ ರಸ್ತೆ ಮಾಡ್ಕೊಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊತೀನಿ. ಯಾಕಂದರೆ ಪುನಃ ಗೊಂದಲಗಳಾಗೋದು ಬೇಡಿ. ಯಾರು ಯಜಮಾನರುಗಳು ದಯವಿಟ್ಟು ಎಲ್ಲ ಸ್ವಲ್ಪ ಜವಾಬ್ದಾರಿ ತಗೊಂಡು ಎರಡೂ ಊರವರು ತಗೊಂಡು ಮಚ್ಚಕ್ನಳ್ಳಿ ಮತ್ತು ಪುಟಿಕೊಪ್ಪಳವರು ತಗೊಂಡು ಇದನ್ನು ರಸ್ತೆನ ಸಂಪರ್ಕನ ಮತ್ತು ಅಕ್ಕಪಕ್ಕದಲ್ಲಿರೋರಿಗೆ ಏನು ಈ ಸರ್ಕಾರದಿಂದ ಬಂದು ಸರ್ವೇರ್ಗಳು ಬಂದು ನೋಡಿ ಎಷ್ಟಿಷ್ಟಾಗಲ್ಲ ಏನು ಅಂತ ಮಾಡ್ತಾರೆ. ಆದರೆ ನೀವುಗಳೇ ಇಲ್ಲಿ ಅನುಸರಿಸ್ಕೊಂಡು ಹೋದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಇನ್ನೂ ಹಲವಾರು ಕಾಮಗಾರಿಗಳು ಬಾಕಿ ಇದೆ. ಊರಿನೊಳಗೆ ರಸ್ತೆಗೆ ದುಡ್ಡು ಹಾಕ್ಸಿದ್ದೀವಿ. ಅದಾದ ನಂತರ ಅಂಗನವಾಡಿಗೆ ಇನ್ನೂ ದುಡ್ಡು ರಿಲೀಸ್ ಆಗಿದೆ. ಇವೆಲ್ಲ ಕೆಲಸಗಳನ್ನು ಒಂದೊಂದಾಗಿ ಮಾಡ್ತೀವಿ. ನಿಮ್ಮ ಸಹಕಾರ ಹಿಂಗೆ ಇರಲಿ. ಈ ಸಂದರ್ಭದಲ್ಲಿ ಮುಖಂಡರಾದ ರೇಖಾ, ಚಿಕ್ಕಯ್ಯ, ನಿಂಗರಾಜು, ಬಸವರಾಜ ಹೆಗಡೆ, ಮರಿಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಮಹಿಳೆಯರು ಸಾಮಾಜಿಕ ಪಿಡುಗಿನ ವಿರುದ್ಧ ಹೋರಾಡಲು ಸಲಹೆ. ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟಲು ನಿರ್ಣಯ. ಐಎಎಸ್ ಅಧಿಕಾರಿ ಡಿಕೆ ರವಿ ಕುಟುಂಬಕ್ಕೆ ಒಕ್ಕಲಿಗರ ಸಂಘದಿಂದ ನೆರವು. ಅನಾರೋಗ್ಯಕ್ಕೆ ಒಳಗಾಗಿರುವ ರವಿ ತಾಯಿಗೆ ಸಹಾಯ ಹಸ್ತ. ಕೆಂಗೇರಿ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಭೇಟಿ. ಲಯನ್ಸ್ ಸಂಸ್ಥೆಯ ಪ್ರಾಂತೀಯ ಸಮ್ಮೇಳನ ಯಶಸ್ವಿ. ಸರ್ವರ ಸೇವೆಗೆ ಲಯನ್ಸ್ ಬದ್ಧ ಘೋಷಣೆ. ಎಸ್ಪಿ ಆದರ್ಶ್ ರವರ ಸಮಾಜಮುಖಿ ಕಾರ್ಯಕ್ಕೆ ಪ್ರಶಂಸೆ. ಯುಗಾದಿ ಹಬ್ಬದ ಹಿನ್ನೆಲೆ ಜಿಲ್ಲೆಯಾದ್ಯಂತ ಅಕ್ರಮ ಇಸ್ಪೀಟ್ ಆಟಕ್ಕೆ ಕಡಿವಾಣ. ಕಾನೂನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಎಂದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ. ನಾಗತಿಹಳ್ಳಿ ವಿಶ್ವವಿಖ್ಯಾತಿಯಾಗಲು ಚಂದ್ರಶೇಖರ್ ಅವರ ಗ್ರಾಮ ಪ್ರೀತಿಯೇ ಕಾರಣ. ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬದಲ್ಲಿ ಊಡೆ ಕೃಷ್ಣ ಅಭಿಮತ. ಗಮನ ಸೆಳೆದ ಮಕ್ಕಳ ಮಹಾಭಾರತ ರಂಗಪ್ರಯೋಗ. ಕೆರೆಕಟ್ಟೆಗಳನ್ನು ಅತಿಕ್ರಮಣ ಮಾಡದಂತೆ ಸೂಚನೆ. ಕೆಡಿಪಿ ಸಭೆಯಲ್ಲಿ ಉಸ್ತುವಾರಿ ಕಾರ್ಯದರ್ಶಿ ಅನೂಪ್ ಕುಮಾರ್ ಖಡಕ್ ಎಚ್ಚರಿಕೆ. ನೀರು ಪೂರೈಕೆಗೆ ತೊಂದರೆ ನೀಡಿದರೆ ಸೂಕ್ತ ಕ್ರಮ ಜರುಗಿಸಲು ನಿರ್ದೇಶನ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.